ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಜನವರಿ 22, 2024 ಇಂದು ನಮ್ಮ ಬಾಳಿನ ಅತ್ಯಂತ ಸುದಿನ. ಶ್ರೀರಾಮ ಜನ್ಮಭೂಮಿಯಲ್ಲಿ, ಸಪ್ತಪುರಿ ಅಯೋಧ್ಯೆಯಲ್ಲಿ, ಮೋಕ್ಷದಾಯಿನಿ ಅಯೋಧ್ಯಾಪುರಿಯಲ್ಲಿ ಶ್ರೀರಾಮಲಲ್ಲನ ವಿಗ್ರಹ ಪುನರ್ ಪ್ರತಿಷ್ಠಾಪನೆಯಾಯಿತು. ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇದು ಮರೆಯಲಾಗದ ದಿನ. ಶ್ರೀರಾಮನು ತನ್ನ ಜನ್ಮಸ್ಥಾನದಲ್ಲಿ ದಿವ್ಯ ಭವ್ಯ ಮಂದಿರದಲ್ಲಿ ನೆಲೆಯಾಗಿ ಎಲ್ಲವನ್ನು ನಮ್ಮ ಭಾರತವನ್ನು ಕಾಪಾಡಲಿ. ನಾವೆಲ್ಲರೂ ಶ್ರೀರಾಮನ ಗುಣಗಳನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಜೈ ಶ್ರೀರಾಮ್. ಅಧ್ಯಾಯ 11, ಬಾಲಕಾಂಡ, ವಚನ ರಾಮಾಯಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಹಾ ತೇಜಸ್ವಿಗಳಾದ ವಿಶ್ವಾಮಿತ್ರರು ವಸಿಷ್ಠರ ಮಕ್ಕಳನ್ನು ಮತ್ತು ಮಹೋದಯನನ್ನು ತಮ್ಮ ತಪಸ್ಸಿನ ಬಲದಿಂದ ನಾಶ ಮಾಡಿ ಅಲ್ಲಿ ಸೇರಿದ್ದ ಋಷಿಗಳಿಗೆ ಹೇಳಿದರು. ಇವನು ಇಕ್ಷ್ವಾಕು ವಂಶದ ದಾಯಾದಿ, ತ್ರಿಶಂಕು ಎಂದು ಹೆಸರು. ಬಹಳ ಧರ್ಮಿಷ್ಠ, ಉದಾರ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗಲು ಬಯಸಿದ್ದಾನೆ. ಅದಕ್ಕೆ ನಮಗೆ ಶರಣಾಗಿದ್ದಾನೆ. ಆದುದರಿಂದ ನೀವು ಯಥಾವಿಧಿ ಯಜ್ಞವನ್ನು ಆರಂಭಿಸಿರಿ. ನಾನೂ ನಿಮ್ಮೊಡನೆ ಇರುತ್ತೇನೆ. ಪಾಪ, ಅವನಿಷ್ಟದಂತೆ ಸ್ವರ್ಗಕ್ಕೆ ಹೋಗಲಿ. ಋಷಿಗಳು ವಿಶ್ವಾಮಿತ್ರರ ಕೋಪದ ಪ್ರಮಾಣವನ್ನು ಬಲ್ಲವರಾಗಿದ್ದರಿಂದ ಅವರಿಗಿಷ್ಟವಿಲ್ಲದಿದ್ದರೂ ಯಜ್ಞವನ್ನು ಪ್ರಾರಂಭಿಸಿದರು. ವಿಶ್ವಾಮಿತ್ರರೇ ಪ್ರಧಾನ ಪುರೋಹಿತರು. ಹವಿರ್ಭಾಗವನ್ನು ಸ್ವೀಕರಿಸಲು ದೇವತೆಗಳನ್ನು ಆಹ್ವಾನಿಸಲಾಯಿತು. ಆದರೆ ದೇವತೆಗಳು ಬರಲೇ ಇಲ್ಲ. ಆಗ ರೋಷಾವಿಷ್ಠರಾದ ವಿಶ್ವಾಮಿತ್ರರು ಸ್ರುವವನ್ನು ಮೇಲೆತ್ತಿ ಹಿಡಿದು ತ್ರಿಶಂಕುವಿಗೆ ಹೋಗಲು ಹೇಳಿದರು. ಮಹಾರಾಜ, ನೋಡೀಗ ನನ್ನ ತಪೋಬಲವನ್ನು. ಇದರಿಂದ ನಿನ್ನನ್ನು ಸ್ವರ್ಗಕ್ಕೆ ಸೇರಿಸುತ್ತೇನೆ. ಶರೀರ ಸಹಿತ ಹೋಗಲು ಅಶಕ್ತವಾದ ಸ್ವರ್ಗಕ್ಕೆ ನೀನು ಸಶರೀರನಾಗಿಯೇ ಹೋಗುವಿಯಂತೆ. ನನ್ನ ತಪಸ್ಸಿನ ಬಲವನ್ನು ನಿನಗೆ ಧಾರೆ ಎರೆಯುತ್ತಿದ್ದೇನೆ. ನೀನು ಸ್ವರ್ಗಕ್ಕೆ ಹೋಗು. ಆಗ ಎಲ್ಲರೂ ನೋಡುತ್ತಿದ್ದಂತೆ ತ್ರಿಶಂಕುವು ಸ್ವರ್ಗಕ್ಕೆ ಹೋದನು. ಆಗ ಇಂದ್ರನು ಇತರ ದೇವತೆಗಳೊಡನೆ ಕೂಡಿಕೊಂಡು ತ್ರಿಶಂಕುವಿಗೆ ಹೇಳಿದನು. ತ್ರಿಶಂಕುವೆ, ಸ್ವರ್ಗದಲ್ಲಿ ನಿನಗೆ ಸ್ಥಳವಿಲ್ಲ. ನೀನು ಬಂದಂತೆ ಹೊರಟು ಹೋಗು. ಗುರುಶಾಪದಿಂದ ದೂಷಿತನಾದ ನೀನು ತಲೆ ಕೆಳಗಾಗಿ ಬೀಳು. ಆಗ ತ್ರಿಶಂಕುವು ತಲೆ ಕೆಳಗಾಗಿ ಬೀಳುತ್ತಾ ಅರಚಿದನು, ಋಷಿಗಳೇ, ಕಾಪಾಡಿ ಕಾಪಾಡಿ. ಆಗ ವಿಶ್ವಾಮಿತ್ರರು ಮತ್ತಷ್ಟು ಉರಿದು ಆರ್ಭಟಿಸಿದರು. ನಿಲ್ಲು ನಿಲ್ಲು, ನೀನು ಇನ್ನೊಬ್ಬ ಪ್ರಜಾಪತಿಯಂತೆ ಹೊಸ ಸಪ್ತರ್ಷಿ ಮಂಡಲವನ್ನು, ನಕ್ಷತ್ರ ಪುಂಜವನ್ನು ಸೃಷ್ಟಿಸಿದರು. ಕೊನೆಗೆಂದರು, ಬೇರೆ ಇಂದ್ರನನ್ನೂ ಸೃಷ್ಟಿಸುತ್ತೇನೆ, ಅಥವಾ ಇಂದ್ರನೇ ಇಲ್ಲದಂತೆ ಮಾಡುತ್ತೇನೆ. ಹೀಗೆ ಕೋಪದಿಂದ ಹುಚ್ಚರಾಗಿ ದೇವತೆಗಳನ್ನು ಸೃಷ್ಟಿಸತೊಡಗಿದರು. ಆಗ ದಿಗಿಲುಗೊಂಡ ದೇವತೆಗಳು, ಋಷಿಗಳು, ಅಸುರರು ಮಹಾತ್ಮರಾದ ವಿಶ್ವಾಮಿತ್ರರನ್ನು ಅನುನಯದಿಂದ ಹೇಳಿದರು. ಈ ಮಹಾನುಭಾವನಾದ ರಾಜನು ಗುರು ಶಾಪದಿಂದ ಮಲಿನನಾಗಿದ್ದಾನೆ. ಇವನು ಸ್ವರ್ಗಕ್ಕೆ ಬರಲು ಯಾವ ರೀತಿಯಿಂದಲೂ ಅರ್ಹನಲ್ಲ. ಆಗ ವಿಶ್ವಾಮಿತ್ರರೆಂದರು, ತ್ರಿಶಂಕುವನ್ನು ಸಶರೀರವಾಗಿ ಸ್ವರ್ಗಕ್ಕೆ ಕಳುಹಿಸುವುದಾಗಿ ನಾನು ಮಾತು ಕೊಟ್ಟಿದ್ದೇನೆ. ಅದನ್ನೀಗ ಸುಳ್ಳು ಮಾಡಲಾರೆ. ಅವನಿಗೆ ಸಶರೀರವಾಗಿ ಸ್ವರ್ಗ ಸಿಗಲಿ. ನಾನು ಸೃಷ್ಟಿಸಿದ ನಕ್ಷತ್ರಗಳು ಶಾಶ್ವತವಾಗಿ ಉಳಿಯಲಿ. ನೀವಿದಕ್ಕೆ ಅನುಜ್ಞೆಯನ್ನು ಕೊಡಲೇಬೇಕು. ಆಗ ದೇವತೆಗಳೆಂದರು, ಹಾಗೇ ಆಗಲಿ. ನೀನು ಸೃಷ್ಟಿಸಿದ ಸ್ವರ್ಗದಲ್ಲೇ ತ್ರಿಶಂಕುವು ತಲೆ ಕೆಳಗಾಗಿ ಅಮರನಾಗಿರಲಿ. ಕೀರ್ತಿಶಾಲಿಯಾಗಿ ದೇವತೆಯಂತೆ ಬೆಳಗಲಿ. ಅದಕ್ಕೆ ವಿಶ್ವಾಮಿತ್ರರು ಸಮ್ಮತಿಸಿದರು. ದೇವತೆಗಳು ಹವಿರ್ಭಾಗವನ್ನು ಸ್ವೀಕರಿಸಿ ದೇವಲೋಕಕ್ಕೆ ಹೊರಟು ಹೋದರು. ವಿಶ್ವಾಮಿತ್ರರು ಯಜ್ಞವನ್ನು ಸಮಾಪ್ತಿಗೊಳಿಸಿದರು. ಯಜ್ಞವು ಮುಗಿದು ಋಷಿಗಳೆಲ್ಲ ಹೊರಟು ನಿಂತಾಗ ವಿಶ್ವಾಮಿತ್ರರೆಂದರು, ಈ ದಕ್ಷಿಣ ದಿಕ್ಕಿನಲ್ಲಿ ನನ್ನ ತಪಸ್ಸಿಗೆ ದೊಡ್ಡ ವಿಘ್ನ ಉಂಟಾಯಿತು. ಆದ್ದರಿಂದ ನಾನು ಬೇರೆ ದಿಕ್ಕಿಗೆ ಹೋಗಿ ತಪಸ್ಸನ್ನು ಆಚರಿಸುತ್ತೇನೆ. ಪಶ್ಚಿಮದಲ್ಲಿ ವಿಶಾಲವಾದ ಪುಷ್ಕರ ಕ್ಷೇತ್ರವಿದೆ. ತಪಸ್ಸಿಗೆ ಪ್ರಶಸ್ತವಾದ ಸ್ಥಳವದು. ಹೀಗೆಂದು ವಿಶ್ವಾಮಿತ್ರರು ಪುಷ್ಕರ ಕ್ಷೇತ್ರಕ್ಕೆ ಹೋಗಿ ಉಗ್ರವಾದ ತಪಸ್ಸಿನಲ್ಲಿ ಮಗ್ನರಾದರು. ಹಣ್ಣು, ಗೆಡ್ಡೆ, ಗೆಣಸುಗಳೇ ಅವರ ಆಹಾರವಾಯಿತು. ಇದೇ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಅಂಬರೀಷ ಎಂಬ ಮಹಾರಾಜನು ಒಂದು ಯಾಗವನ್ನು ಪ್ರಾರಂಭಿಸಿದನು. ಅವನ ಯಜ್ಞಪಶುವನ್ನು ಇಂದ್ರನು ಅಪಹರಿಸಿದನು. ಆಗ ಪುರೋಹಿತರೆಂದರು, ರಾಜ, ನಿನ್ನ ಪ್ರಮಾದದಿಂದಾಗಿ ಯಜ್ಞಪಶುವು ಅಪಹರಿಸಲ್ಪಟ್ಟಿದೆ.
ಯಜ್ಞ ಪಶುವನ್ನು ರಕ್ಷಿಸಲಾಗದ ಯಜಮಾನನಿಗೆ ಮಹಾದೋಷ ತಟ್ಟುತ್ತದೆ. ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮನುಷ್ಯ ಪಶುವನ್ನು ಇಟ್ಟುಕೊಂಡು ಯಾಗವನ್ನು ಮಾಡಬೇಕಾಗುತ್ತದೆ. ಅಂಬರೀಷನು ಸಾವಿರಾರು ಗೋವುಗಳನ್ನು ಕೊಟ್ಟಾದರೂ ಮನುಷ್ಯ ಪಶುವನ್ನು ಪಡೆಯಬೇಕು ಎಂದು ಅನ್ವೇಷಣೆ ನಡೆಸಿದನು. ಅದಕ್ಕಾಗಿ ಗ್ರಾಮಗಳನ್ನು ನಗರಗಳನ್ನು ಸುತ್ತಿದನು. ಭೃಗು ತುಂಗ ಎಂಬಲ್ಲಿ ರುಚಿಕನೆಂಬ ಒಬ್ಬ ಮಹರ್ಷಿಯು ತಪೋನಿರತನಾಗಿದ್ದನು. ಅವನ ಜೊತೆಯಲ್ಲಿ ಅವನ ಹೆಂಡತಿ ಮತ್ತು 3 ಮಕ್ಕಳಿದ್ದರು. ಅಂಬರೀಷನು ತಾನು 1,00,000 ಗೋವುಗಳನ್ನು ಕೊಡುವುದಾಗಿಯೂ ತನಗೆ ಒಬ್ಬ ಮಗನನ್ನು ಯಜ್ಞಪಶುವನ್ನಾಗಿ ಒಪ್ಪಿಸಬೇಕೆಂದು ಗೋಗರೆದನು. ಆಗ ರುಚಿಕನು ತಾನು ಹಿರಿಯ ಮಗನನ್ನು ವಿಶೇಷವಾಗಿ ಪ್ರೀತಿಸುವುದರಿಂದ ಅವನನ್ನು ಕೊಡಲಾಗುವುದಿಲ್ಲ ಎಂದನು. ತಾಯಿಯು ತನಗೆ ಕಿರಿಯ ಮಗನ ಮೇಲೆ ಅಕ್ಕರೆ ಇರುವುದರಿಂದ ಅವನನ್ನು ಕೊಡಲು ಒಪ್ಪಲಿಲ್ಲ. ಆಗ ಉಳಿದವನು ಮಧ್ಯಮನು. ಅವನ ಹೆಸರು ಶುನಫೇಶೇಫ. ಅವನು ರಾಜನಿಗೆಂದನು, ರಾಜನೇ, ಹಿರಿಮಗನನ್ನು ನಮ್ಮಪ್ಪ ವಿಕ್ರಯಿಸಲಾರ, ಕಿರಿಮಗನನ್ನು ನನ್ನಮ್ಮ ವಿಕ್ರಯಿಸಲಾರಳು. ಆದ್ದರಿಂದ ನನ್ನನ್ನು ಕೊಟ್ಟರೆ ಎಂದು ಲೆಕ್ಕ, ನನ್ನನ್ನೇ ಕರೆದುಕೊಂಡು ಹೋಗಿ. ಅಂಬರೀಷನು 1,00,000 ಗೋವುಗಳನ್ನು 1,00,00,000 ಸುವರ್ಣ ನಾಣ್ಯಗಳನ್ನು ಕೊಟ್ಟು ಶುನಶೇಫನನ್ನು ಕೊಂಡುಕೊಂಡನು. ಅವನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಹೋದನು. ಅಂಬರೀಷನು ಶುನಶೇಫನನ್ನು ಕರೆದುಕೊಂಡು ಹೋಗುವಾಗ ಪುಷ್ಕರ ಕ್ಷೇತ್ರದಲ್ಲಿ ಮಧ್ಯಾಹ್ನವಾಯಿತು. ಅವನು ವಿಶ್ರಾಂತಿಗೆಂದು ಅಲ್ಲೇ ತಂಗಿದನು. ಆ ಸಮಯದಲ್ಲಿ ಶುನಶೇಫನು ಅಲ್ಲೇ ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರರ ಬಳಿಗೆ ಹೋದನು. ವಿಶ್ವಾಮಿತ್ರರು ಶುನಶೇಫನ ಸೋದರ ಮಾವ. ವಿಶ್ವಾಮಿತ್ರರ ಅಕ್ಕ ಸತ್ಯವತಿಯೇ ಶುನಶೇಫನ ತಾಯಿ. ಶುನಶೇಫನು ವಿಶ್ವಾಮಿತ್ರರ ತೊಡೆಯ ಮೇಲೆ ತಲೆಯಿಟ್ಟು, ಮಾವ, ನಾನು ಅನಾಥನಾಗಿ ಬಿಟ್ಟೆ. ನನ್ನನ್ನು ತಂದೆ ತಾಯಿ ತೊರೆದು ಬಿಟ್ಟರು. ನನಗೆ ಯಾರೂ ದಿಕ್ಕಿಲ್ಲ. ಈಗ ನೀವೇ ನನ್ನನ್ನು ಉಳಿಸಬೇಕು. ನಾನು ದೀರ್ಘಕಾಲ ತಪಸ್ಸು ಮಾಡಬೇಕು. ಈಗ ರಾಜನ ಕಾರ್ಯವೂ ನೆರವೇರಬೇಕು. ನಾನೂ ಉಳಿಯಬೇಕು. ಅಂತಹ ಯಾವುದಾದರೂ ಉಪಾಯವನ್ನು ಮಾಡಿರಿ ಎಂದು ಅತ್ತನು. ವಿಶ್ವಾಮಿತ್ರರು ಅವನನ್ನು ಸಂತೈಸಿ ತಮ್ಮ ಮಕ್ಕಳಿಗೆ ಎಂದರು, ಮಕ್ಕಳೇ, ತಂದೆಯು ಪರಲೋಕ ಹಿತಕ್ಕಾಗಿ ಮಕ್ಕಳನ್ನು ಪಡೆಯುತ್ತಾನೆ. ನಿಮ್ಮ ಹುಟ್ಟು ಸಾರ್ಥಕವಾಗುವ ಕಾಲ ಈಗ ಬಂದಿದೆ. ಈ ನನ್ನ ಸೋದರಳಿಯನನ್ನು ಉಳಿಸುವುದಕ್ಕಾಗಿ ನೀವು ಅವನ ಸ್ಥಾನವನ್ನು ತುಂಬಬೇಕು. ಅಂಬರೀಷನ ಯಜ್ಞಪಶುಗಳಾಗಿ ಅಗ್ನಿಗೆ ತೃಪ್ತಿಯನ್ನುಂಟು ಮಾಡಿರಿ. ಇದರಿಂದ ಶುನಶೇಫನು ಸನಾತನಾಗುವವನಲ್ಲದೆ ಯಜ್ಞ ವಿಘ್ನವು ಪರಿಹಾರವಾಗುವುದು. ದೇವತೆಗಳು ತೃಪ್ತರಾಗುವರು. ನನ್ನ ಮಾತೂ ಉಳಿಯುವುದು. ಆಗ ಮಧುಚ್ಛಂದನೆ ಮೊದಲಾದ ಮಕ್ಕಳು ಅಹಂಕಾರದಿಂದ ಅಪಹಾಸ್ಯ ಮಾಡುತ್ತಾ ಹೇಳಿದರು, ಅಪ್ಪ, ಸ್ವಂತ ಮಕ್ಕಳನ್ನು ಬಿಟ್ಟು ಬೇರೆಯವರ ಮಗನನ್ನು ಉಳಿಸಲು ನೋಡುವುದು ಅನ್ಯಾಯವಲ್ಲವೇ? ಒಳ್ಳೆಯ ಭೋಜನವಿರುವಾಗ ನಾಯಿಯ ಮಾಂಸವನ್ನು ತಿನ್ನಲು ಯತ್ನಿಸುವುದೇ ಅದು ಅಕಾರ್ಯವಲ್ಲವೇ? ಅವರ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಕ್ರುದ್ಧರಾದರು. ಅವರೆಂದರು, ಇದೇನು, ನನ್ನೆದುರೇ ಇಷ್ಟು ಧೈರ್ಯದಿಂದ ಮಾತನಾಡುತ್ತಿದ್ದೀರಿ? ತಂದೆಯ ಮಾತನ್ನು ಮೀರುವುದು ಅಧರ್ಮ ಎಂಬ ಪರಿಜ್ಞಾನವೂ ನಿಮಗಿಲ್ಲವೇ? ನನ್ನ ಮಾತನ್ನು ತಳ್ಳಿ ಹಾಕಿದ್ದು ಮಹಾ ಅಪರಾಧ. ನೀವೆಲ್ಲರೂ ವಸಿಷ್ಠರ ಮಕ್ಕಳಂತೆ ನಾಯಿ ಮಾಂಸ ತಿನ್ನುವವರ ಜಾತಿಯವರಾಗಿ 1000 ವರ್ಷ ಬದುಕಿರಿ. ಹೀಗೆ ಮಕ್ಕಳನ್ನು ಶಪಿಸಿದ ವಿಶ್ವಾಮಿತ್ರರು ಶುನಶೇಫನಿಗೆ ಮಂತ್ರ ರಕ್ಷೆಯನ್ನಿತ್ತರು. ಅವನಿಗೆಂದರು, ಮಗು, ಅಂಬರೀಷನ ಯಾಗಕಾಲದಲ್ಲಿ ನಿನಗೆ ಕೆಂಪು ಹೂವಿನ ಮಾಲೆಯನ್ನು ಹಾಕುತ್ತಾರೆ, ರಕ್ತ ಚಂದನವನ್ನು ಲೇಪಿಸುತ್ತಾರೆ, ಪವಿತ್ರ ಹಗ್ಗಗಳಿಂದ ನಿನ್ನನ್ನು ವೈಷ್ಣವ ಯೂಪ ಸ್ತಂಭಕ್ಕೆ ಕಟ್ಟುತ್ತಾರೆ. ಆಗ ನೀನು ಅಗ್ನಿಗೆ ಮುಖ ಮಾಡಿ ನಿಂತು ಈ 2 ಮಂತ್ರಗಳನ್ನು ಹಾಡು. ಆಗ ನಿನ್ನ ಕಾರ್ಯಸಿದ್ಧಿಯಾಗುವುದು. ಹಾಗೆ ಅಂಬರೀಷನ ಬಳಿಗೆ ಹೋಗಿ ಹೇಳಿದರು, ರಾಜಶ್ರೇಷ್ಠನೇ, ಕೂಡಲೇ ಯಜ್ಞಶಾಲೆಗೆ ಹೋಗೋಣ. ಬೇಗನೆ ಯಜ್ಞ ದೀಕ್ಷೆಯನ್ನು ಸ್ವೀಕರಿಸು. ಅಂಬರೀಷನಿಗೆ ಅತ್ಯಂತ ಆನಂದವಾಯಿತು. ಅಯೋಧ್ಯೆಗೆ ತಲುಪಿದವನೇ ಯಜ್ಞ ದೀಕ್ಷೆಯನ್ನು ಕೈಗೊಂಡು ಋತ್ವಿಜರ ಅನುಮತಿಯಂತೆ ಶುನಶೇಫನನ್ನು ಯೂಪಕ್ಕೆ ಕಟ್ಟಿಸಿದನು. ಅವನಿಗೆ ಕೆಂಪು ಬಟ್ಟೆಯನ್ನು ಉಡಿಸಿದ್ದರು. ಅವನು ಇಂದ್ರ ಅನುಜನನ್ನು ರಹಸ್ಯ ಮಂತ್ರಗಳಿಂದ ಸ್ತುತಿಸಿದನು. ಇದರಿಂದ ಸಂಪ್ರೀತನಾದ ಇಂದ್ರನು ಶುನಶೇಫನಿಗೆ ದೀರ್ಘಾಯುಷ್ಯವನ್ನು ಕರುಣಿಸಿದನು. ರಾಜನ ಯಜ್ಞವೂ ಇಂದ್ರನ ಅನುಗ್ರಹದಿಂದ ಸಾಂಗವಾಗಿ ಪೂರ್ಣವಾಯಿತು. ಯಜ್ಞ ಫಲವೂ ಬಹುಗುಣವಾಗಿ ದೊರಕಿತು. ವಿಶ್ವಾಮಿತ್ರರು ಪುಷ್ಕರ ಕ್ಷೇತ್ರದಲ್ಲಿ ತಮ್ಮ ತಪಸ್ಸನ್ನು ಮುಂದುವರಿಸಿದರು. 1,000 ವರ್ಷಗಳವರೆಗೆ ಉಗ್ರ ತಪಸ್ಸನ್ನು ಆಚರಿಸಿದರು. 1,000 ವರ್ಷಗಳು ಕಳೆದವು. ವಿಶ್ವಾಮಿತ್ರರು ವ್ರತಸ್ನಾನವನ್ನು ಮಾಡಿದರು. ಆಗ ಬ್ರಹ್ಮ ಪ್ರಭೃತಿ ದೇವತೆಗಳು ಅವರಿಗೆ ತಪಫಲವನ್ನು ಪ್ರದಾನ ಮಾಡಿದರು. ಬ್ರಹ್ಮದೇವನೆಂದನು, ವಿಶ್ವಾಮಿತ್ರ, ನೀನು ಮಾಡಿದ ಶುಭ ಕರ್ಮಗಳ ಫಲವಾಗಿ ನೀನು ಕ್ಷತ್ರಿಯತ್ವವನ್ನು ಕಳೆದುಕೊಂಡು ಋಷಿಯಾದೆ. ಹೀಗೆಂದು ದೇವತೆಗಳು ಹಿಂದಿರುಗಿದರು. ವಿಶ್ವಾಮಿತ್ರರ ಲಕ್ಷ್ಯ ಕೇವಲ ಋಷಿಯಾಗುವುದರಲಿಲ್ಲ, ಬ್ರಹ್ಮರ್ಷಿ ಆಗುವುದರಲ್ಲಿ ಇತ್ತು. ಅವರು ಮತ್ತೆ ತಪಸ್ಸಿಗೆ ಕುಳಿತರು. ಬಹುಕಾಲ ಕಳೆಯಿತು. ಒಂದು ದಿನ ಮೇನಕೆ ಎಂಬ ಅಪ್ಸರೆ ಪುಷ್ಕರ ತೀರ್ಥದಲ್ಲಿ ಸ್ನಾನಕ್ಕೆ ಬಂದಳು. ಅವಳು ನೀರಿನಲ್ಲಿ ಸ್ನಾನ ಮಾಡುವುದನ್ನು ವಿಶ್ವಾಮಿತ್ರರು ಗಮನಿಸಿದರು. ಅವಳ ಅಪ್ರತಿಮ ದೇಹ ಸೌಂದರ್ಯ,
ಅವರ ಮನಸ್ಸನ್ನು ಬಲವಾಗಿ ಸೆಳೆಯಿತು. ನೀರಿನಲ್ಲಿದ್ದ ಅವಳು ಮೋಡದ ಮಿಂಚಿನಂತೆ ಕಂಡಳು. ವಿಶ್ವಾಮಿತ್ರರು ಮನ್ಮಥ ಪೀಡೆಗೆ ಒಳಗಾದರು. ಅವರು ಅವಳ ಬಳಿಗೆ ಹೋಗಿ ಹೇಳಿದರು, ಅಪ್ಸರಿಯೇ, ನಿನಗೆ ಸ್ವಾಗತ. ನೀನು ನನ್ನ ಆಶ್ರಮದಲ್ಲೇ ಇರಬಹುದು. ನಾನು ಕಾಮಮೋಹಿತನಾಗಿದ್ದೇನೆ. ಅನುಗ್ರಹ ಮಾಡು, ನನ್ನ ಆಸೆಯನ್ನು ತಣಿಸು. ಮೇನಕೆಯು ಅದಕ್ಕೊಪ್ಪಿ ಅವರ ಆಶ್ರಮದಲ್ಲಿ ಇರತೊಡಗಿದಳು. 10 ವರ್ಷಗಳೇ ಕಳೆದವು. ಆಗ ವಿಶ್ವಾಮಿತ್ರರಿಗೆ ಜ್ಞಾನೋದಯವಾಗಿ ನಾಚಿಕೆಯಾಯಿತು. ಇದು ದೇವತೆಗಳದ್ದೇ ಕೃತ್ಯ. ನನ್ನ ತಪೋಭಂಗ ಮಾಡುವುದಕ್ಕಾಗಿ ಹೀಗೆ ಮಾಡಿದ್ದಾರೆ. ಕಾಮವಶನಾಗಿ 10 ವರ್ಷಗಳನ್ನು ವ್ಯರ್ಥಗೊಳಿಸಿದೆ. ನನ್ನ ತಪಸ್ಸಿಗೆ ವಿಘ್ನ ಉಂಟಾಯಿತು ಎಂದು ಪಶ್ಚಾತ್ತಾಪ ಪಡುತ್ತಿದ್ದ ವಿಶ್ವಾಮಿತ್ರರನ್ನು ನೋಡಿ ಮೇನಕೆಗೆ ಭಯವಾಯಿತು. ಅವರಲ್ಲಿ ಶಾಪ ಕೊಡುವರೋ ಎಂದು ನಡುಗಿದಳು. ಆದರೆ ವಿಶ್ವಾಮಿತ್ರರು ಕೋಪಗೊಳ್ಳಲಿಲ್ಲ. ಅವರ ಮೃದು ವಚನಗಳಿಂದಲೇ ಅವಳನ್ನು ಕಳುಹಿಸಿಕೊಟ್ಟರು. ಆ ಸ್ಥಳವನ್ನು ಬಿಟ್ಟು ಉತ್ತರ ದಿಕ್ಕಿನ ಪರ್ವತದೆಡೆಗೆ ನಡೆದರು. ಅಲ್ಲಿ ಕೌಶಿಕಿ ನದಿಯ ದಡದಲ್ಲಿ ಘೋರ ತಪಸ್ಸನ್ನು ಆಚರಿಸಿದರು. ಮತ್ತೆ 1000 ವರ್ಷಗಳು ಉರುಳಿದವು. ಅವರ ದಾರುಣ ತಪಸ್ಸು ದೇವತೆಗಳನ್ನು ಕಂಗೆಡಿಸಿತು. ಅವರೆಲ್ಲರೂ ಬ್ರಹ್ಮನಲ್ಲಿ ಓಡಿದರು. ಪಿತಾಮಹ, ಈ ಕೌಶಿಕ ಅರ್ಹತೆಯನ್ನು ಗಳಿಸಿದ್ದಾನೆ. ಅವನಿಗೆ ಬ್ರಹ್ಮರ್ಷಿ ಪದವಿಯನ್ನು ಅನುಗ್ರಹಿಸಿ. ದೇವತೆಗಳ ಮಾತಿನಂತೆ ಬ್ರಹ್ಮನು ವಿಶ್ವಾಮಿತ್ರರಿಗೆ ಕಾಣಿಸಿಕೊಂಡು ಹೇಳಿದನು, ವಿಶ್ವಾಮಿತ್ರ, ನೀನು ಉಗ್ರ ತಪಸ್ಸಿನಿಂದ ಮಹರ್ಷಿ ಎನಿಸಿರುವೆ. ಇದನ್ನು ಕೇಳಿ ವಿಶ್ವಾಮಿತ್ರರಿಗೆ ವಿಷಾದವಾಗಲಿ ಸಂತೋಷವಾಗಲಿ ಆಗಲಿಲ್ಲ. ಅವರೆಂದರು, ಭಗವಂತ, ನನ್ನ ತಪಸ್ಸೆಂಬ ಶುಭ ಕರ್ಮಕ್ಕಾಗಿ ನಿನಗೆ ಬ್ರಹ್ಮರ್ಷಿ ಪದವಿಯನ್ನಿತ್ತರೇ ನಾನು ಸರ್ವಥಾ ಜಿತೇಂದ್ರಿಯನಾದೇನೂ ಎಂದು ಭಾವಿಸುತ್ತೇನೆ. ಮುನಿಶ್ರೇಷ್ಠನೇ, ಬ್ರಹ್ಮರ್ಷಿ ಪದವನ್ನೇರುವಷ್ಟು ಜಿತೇಂದ್ರಿಯತೆ ನಿನಗೆ ಇನ್ನೂ ಸಿದ್ಧಿಸಿಲ್ಲ. ಇನ್ನೂ ಪ್ರಯತ್ನಿಸು. ಬ್ರಹ್ಮದೇವಾದಿಗಳ ನಿರ್ಗಮನಾನಂತರ ವಿಶ್ವಾಮಿತ್ರರು ಮತ್ತೆ ತಪಸ್ಸಿಗೆ ತೊಡಗಿದರು. ಊರ್ಧ್ವ ಬಾಹುಗಳಾಗಿ ವಾಯುಭಕ್ಷಕರಾಗಿ ತಪಸ್ಸನ್ನು ಆಚರಿಸಿದರು. ಬೇಸಿಗೆಯಲ್ಲಿ ಪಂಚಾಗ್ನಿಯ ಮಧ್ಯದಲ್ಲಿ, ಮಳೆಗಾಲದಲ್ಲಿ ಬಯಲಿನಲ್ಲಿ, ಚಳಿಗಾಲದಲ್ಲಿ ಕೊರೆಯುವ ನೀರಿನಲ್ಲಿ ತಪಸ್ಸು ನಡೆಯಿತು. ಹೀಗೆ ಅಹೋರಾತ್ರಿ 1000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದರು. ಅದರ ಬಿಸಿ ಸ್ವರ್ಗಕ್ಕೂ ತಟ್ಟಿತು. ಆಗ ಇಂದ್ರನು ರಂಭೆಯನ್ನು ಕರೆದು ಆದೇಶಿಸಿದನು, ರಂಭೆ, ನೀನೊಂದು ದೇವ ಕಾರ್ಯವನ್ನು ನಡೆಸಿಕೊಡಬೇಕು. ನೀನು ವಿಶ್ವಾಮಿತ್ರರನ್ನು ಪ್ರಲೋಭನೆಯ ಮೂಲಕ ಕಾಮವಶನಾಗುವಂತೆ ಮಾಡಬೇಕು. ಆಗ ರಂಭೆಯು ಲಜ್ಜೆಯಿಂದ ದೇವೇಂದ್ರನಿಗಂದಳು, ಸುರೇಂದ್ರನೇ, ಈ ವಿಶ್ವಾಮಿತ್ರ ಮುನಿಯು ಬಹಳ ಭಯಂಕರನು. ಅವನು ನನ್ನ ಮೇಲೆ ರೇಗಬಹುದು. ಹೀಗೆ ಕೈಮುಗಿದುಕೊಂಡು ನಡುಗುತ್ತಾ ನಿಂತಿದ್ದ ರಂಭೆಗೆ ಇಂದ್ರನು ಧೈರ್ಯ ಹೇಳಿದನು, ರಂಭೆ, ಹೆದರಬೇಡ. ನಾನು ಹೇಳಿದಂತೆ ಮಾಡು. ನಾನು ಮತ್ತು ಮನ್ಮಥ ನಿನ್ನ ಬಳಿಯೇ ಇರುತ್ತೇವೆ. ವಸಂತ ಕಾಲದ ಸುಂದರ ವೃಕ್ಷದಲ್ಲಿ ನಾನು ಕೋಗಿಲೆಯಾಗಿ ಪಂಚಮರಾಗದಲ್ಲಿ ಹಾಡುತ್ತೇನೆ. ನೀನು ನಿನ್ನ ಸೌಂದರ್ಯ ವಿಲಾಸಗಳನ್ನು ಅನೇಕ ಪಟ್ಟು ಹೆಚ್ಚಿಸಿಕೊಂಡು ಅವನ ಮನಸ್ಸನ್ನು ಅಪಹರಿಸು. ಅವನ ತಪಸ್ಸಿಗೆ ವಿಘ್ನ ಉಂಟಾಗಲಿ. ರಂಭೆಯು ಇಂದ್ರನೆಂದಂತೆ ತನ್ನ ವಿಲಾಸವನ್ನ ಮೆರೆಸುತ್ತಾ ಮುಗುಳ್ನಗುತ್ತಾ ವಿಶ್ವಾಮಿತ್ರರ ಹಿಂದೆ ಮುಂದೆ ಸುಳಿದಾಡಿದಳು. ಅವಳನ್ನು ನೋಡಿ ವಿಶ್ವಾಮಿತ್ರರಿಗೆ ಸಂದೇಹ ಉಂಟಾಯಿತು. ಇದೆಲ್ಲ ಇಂದ್ರನ ಚೇಷ್ಟೆ ಎಂಬುದು ಹೊಳೆಯಿತು. ಅವರ ಕೋಪ ಸಿಡಿದಿದ್ದಿತು. ಅವರು ರಂಭೆಗೆ ಶಾಪ ಕೊಟ್ಟರು, ರಂಭೆ, ನನ್ನನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿರುವೆಯಲ್ಲ. ನಾನು ಕಾಮಾದಿಗಳನ್ನು ಜಯಿಸಬೇಕು ಎಂದಿರುವವನು. ನನ್ನ ತಪೋಭಂಗ ಮಾಡಲು ಬಂದಿರುವ ನೀನು 10,000 ವರ್ಷಗಳವರೆಗೆ ಕಲ್ಲಾಗಿ ಬಿದ್ದಿರು. ನಿನ್ನನ್ನು ಮಹಾ ತಪಸ್ವಿಯಾದ ಬ್ರಾಹ್ಮಣನೊಬ್ಬನು ಉದ್ಧರಿಸುವನು. ರಂಭೆ ಕಲ್ಲಾಗಿ ಹೋದಳು. ವಿಶ್ವಾಮಿತ್ರರಿಗೆ ಪಶ್ಚಾತ್ತಾಪವಾಯಿತು. ಕಾಮವನ್ನು ಗೆದ್ದರೂ ಕ್ರೋಧವನ್ನು ಗೆಲ್ಲಲಿಲ್ಲವಲ್ಲ ಎಂದು ವಿಷಣ್ಣರಾದರು. ಇಂದ್ರ ಮನ್ಮಥರು ಅಲ್ಲಿಂದ ಮೆಲ್ಲಗೆ ಕಾಲ್ಕಿತ್ತರು. ತಮ್ಮ ಬಹುಪಾಲು ತಪಸ್ಸು ವ್ಯರ್ಥವಾದುದರಿಂದ ವಿಶ್ವಾಮಿತ್ರರ ಮನಃಶಾಂತಿ ನಷ್ಟವಾಯಿತು. ಕೊನೆಗೆ ಅವರೊಂದು ಕಠಿಣ ನಿರ್ಧಾರಕ್ಕೆ ಬಂದರು. ನಾನಿನ್ನು ಕ್ರೋಧವಶನಾಗುವುದಿಲ್ಲ. ಮೌನ ವಹಿಸುತ್ತೇನೆ. ಬೇಕಾದರೆ 100 ವರ್ಷ ಉಸಿರಾಡುವುದನ್ನೇ ನಿಲ್ಲಿಸುತ್ತೇನೆ. ಇಂದ್ರಿಯಗಳನ್ನು ನಿಗ್ರಹಿಸಿ ನನ್ನನ್ನು ನಾನೇ ಶೋಷಿಸಿಕೊಳ್ಳುತ್ತೇನೆ. ನನಗೆ ಬ್ರಹ್ಮರ್ಷಿತ್ವ ಸಿದ್ಧಿಯಾಗುವವರೆಗೂ ಉಸಿರಾಡದೆ ಆಹಾರವನ್ನೂ ಮುಟ್ಟದೆ ಇರಬಲ್ಲೆ. ನನ್ನ ಅಂಗಾಂಗಗಳ ಬಲ ಕುಂದಲಾರದು. ಹೀಗೆ ಅವರು ಪ್ರತಿಜ್ಞೆಯನ್ನು ಮಾಡಿ 1000 ವರ್ಷಗಳ ಕಾಲ ತಪಸ್ಸನ್ನು ಕೈಗೊಂಡರು. ಎಂಬಲ್ಲಿಗೆ ಬಾಲಕಾಂಡದ 11ನೇ ಅಧ್ಯಾಯ ಮುಕ್ತವಾಯಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ.
ಅಂಡಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.